ಇನ್ನೂ ಓದ್ತಾ ಇದ್ದೀನಿ, ಇನ್ನೂ ಒಂದು 4-5 ಪೇಜ್ ಓದಿದ್ದೀನಿ, ಇನ್ನೂ ಓದ್ತಾ ಇದ್ದೀನಿ. ಒಟ್ಟಾರೆ ಇದು 2-3 ವಿಚಾರ ಇದರಲ್ಲಿದೆ. ಒಂದು, 2015ರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೆ 2-3 ವರ್ಷ ಆಗೋಯ್ತು. ಮತ್ತು ಅದನ್ನ ನಾವು ಅದರ ಇಂಪ್ಯಾಕ್ಟು, ಅದರ ಯೋಜನೆಗಳು, ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ. ಆದರೆ ಅದನ್ನು ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ. ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ. ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೆ. ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು, ಅದರ ಸ್ಟಡಿ, ಅದರ ಎಫೆಕ್ಟು, ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ. ಅದರಿಂದ ಈಗ ಅವರು ನಮಗೆಲ್ಲ ಪ್ರತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರತಿಗಳನ್ನು ಎಲ್ಲ ಮಂತ್ರಿಗಳು ಕೂಡ ಓದ್ಕೊಂಡು ಬರಬೇಕು. 17ನೇ ತಾರೀಕು ಬೇರೆ ಯಾವುದೇ ಸಬ್ಜೆಕ್ಟ್ ಇಡೋದು ಬೇಡ, ಇದೊಂದು ಸಬ್ಜೆಕ್ಟ್ ಮಾತ್ರ ಇಟ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಚರ್ಚೆ ಮಾಡಿದ ನಂತರ ಅಕ್ಸೆಪ್ಟೆನ್ಸು ಅದೆಲ್ಲ ಬರುತ್ತೆ. ಆಮೇಲೆ ಅದರ ಇಂಪ್ಯಾಕ್ಟ್ ಸ್ಟಡೀಸು ಅದು ಇದು ಎಲ್ಲ ಇದು ಜಸ್ಟ್ ಬಿಗಿನಿಂಗ್. ಒಂದು ಟೆಕ್ನಿಕಲ್ ಫ್ಯಾಕ್ಟ್ ಏನು ಅಂತ ಹೇಳ್ತಿರೋದಂದ್ರೆ, ಕೋವಿಡ್ ಆದ ನಂತರ ಮಾಡಿದ್ರೆ ಇನ್ನೊಂದು ಸರಿ ಹೋಗ್ತದೆ. ಯಾಕಂದ್ರೆ ಲಕ್ಷಾಂತರ ಜನರು ತೀರ್ಕೊಂಡಿದ್ದಾರೆ. ಸೊ ಆ ವರದಿ ಅಷ್ಟರ ಮಟ್ಟಿಗೆ ಸೂಕ್ತವಾಗಿರೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಕೇಳ್ಬರ್ತೀವಿ ಸರ್. ಇಲ್ಲ, ನಾವೇನು ಹೇಳಕ್ಕಾಗೋದೇ ಇಲ್ಲ. ಈಗ ವರದಿಯನ್ನ ನಾವು ಸ್ಟಡಿ ಮಾಡಿ ಈಗ 15ರಿಂದ ಸ್ಟಾರ್ಟ್ ಆಗಿದ್ದು, ಪ್ರಾರಂಭ ಆಗಿದ್ದು 15ರಿಂದ. ಈಗ ನಾವು ಆಚೆ ತರ್ತಾ ಇರೋದು 10 ವರ್ಷ, ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಅದನ್ನ ನಾವು ಮೊದಲು ಅದನ್ನು ಚರ್ಚೆ ಮಾಡೋಣ, ಸ್ಟಡಿ ಮಾಡಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ.